ಸರ್, ಈಗ ಬಾಲಕೃಷ್ಣ ಅವರು ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕಿದ್ರೆ 5 ಗ್ಯಾರಂಟಿಗಳು ರದ್ದಾಗ್ತವೆ. ಅಲ್ಲ, ಅವರು ಹೇಳಿದಿರ್ತಕ್ಕಂಥದ್ದು ಅದು ನಾವಂತೂ ಸಮರ್ಥನೆ ಮಾಡ್ತಕ್ಕಂಥದ್ದಲ್ಲ. ನಮ್ಮ ಗ್ಯಾರಂಟಿ ಇಳುವಗಳ ಮೊದಲಿಂದ ಈಗ ಮೋದಿ ಅವರು ಕೊಡ್ತಾ ಇದಾರಲ್ಲ ಈ ಗ್ಯಾರಂಟಿ, ಅಕ್ಕಿ ಗ್ಯಾರಂಟಿ ಯಾರ್ದದು? ಮೋದಿ ಗ್ಯಾರಂಟಿ ಅಂತ ಈಗ ಬರ್ಕಂತಿದಾರಲ್ಲ, ಮೋದಿ ಗ್ಯಾರಂಟಿ ಅಂತಕ್ಕಂಥ ಪದ ಇರಲ್ಲ. ನಮ್ಮ ಗ್ಯಾರಂಟಿ ಶುರು ಆದ್ಮೇಲೆ ಮೋದಿ ಸಾಹೇಬ್ರದ್ದು ಗ್ಯಾರಂಟಿ ಶುರು ಆಗಿದೆ. ಈಗ 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾ ಇದಾರಲ್ಲ, ಬಿಜೆಪಿ ಮುಖಂಡರುಗಳೇ, ಬಿಜೆಪಿ ನಾಯಕರೇ, ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ. ಅದು ಯಾವುದು ಆಹಾರ ಭದ್ರತೆ ಕಾನೂನು ಅಂತಂದ್ವಿ. ಆಹಾರ ಭದ್ರತೆ ಕಾನೂನು ಪ್ರಕಾರನೇ ಇವತ್ತು 80 ಕೋಟಿ ಜನಕ್ಕೆ ಅಕ್ಕಿ ಸಿಗ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, ಸೋನಿಯಾ ಗಾಂಧಿ ಅವರ ಸರ್ಕಾರ, ರಾಹುಲ್ ಗಾಂಧಿ ಅವರು ನೇತೃತ್ವದಲ್ಲಿ ದೇಶದಲ್ಲಿ ಬಡವರು ಯಾರು ಹಸುವಿನಿಂದ ಮಲಗಬಾರ್ದು ಅಂತ ಹೇಳಿ 1,10,000 ಕೋಟಿ ರೂಪಾಯಿಯನ್ನು ನಿಗದಿಪಡಿಸಿ ಆಗಿನ ಕಾಲದಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ. ಇಷ್ಟು 9 ವರ್ಷದ ಬಗ್ಗೆ ಜ್ಞಾನ ಬರಲಿಲ್ಲ. ಈಗ ಒಂದೇಟಿಗೆ 80 ಕೋಟಿ ಜನಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಕೊಂಡು ಶುರು ಮಾಡಿದ್ರು. ಇದು ಸಿದ್ದರಾಮಯ್ಯನಕ್ಕೆಲ್ಲ ಮೋದಿ ಅವ್ರು 10 ಕೆಜಿ ಕೊಡ್ತೀನಿ ಇದ್ರು, ಕರೆಕ್ಟ್ ರೀ. ನಾವು ಎಲ್ಲಿ ಸಿದ್ದರಾಮಯ್ಯನ ಅಕ್ಕಿ ಅಂತ ಹೇಳ್ದಲ್ಲ, ಕರ್ನಾಟಕ ಸರ್ಕಾರದ ಅಕ್ಕಿ ಅಂತ ಹೇಳ್ತೀವಿ. ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು, ಆಯ್ತಾ? ಅವ್ರು ಹೇಳಿ, ಬಟ್ ಕಾರ್ಯಕ್ರಮ ನಮ್ದು ಎಲ್ಲ ನಮ್ದೇ. ವಿಡೋ ಪೆನ್ಷನ್ ಯಾರನ್ನು ಕೊಡ್ತಿದಾರೆ? ಈಗ ಓಲ್ಡ್ ಏಜ್ ಪೆನ್ಷನ್ ಯಾರು ಕೊಡ್ತಿದ್ದಾರೆ? ಅಂಗವಿಕಲರ ಮಾಸಾಸನಗಳು ಯಾರು ಕೊಡ್ತಿದ್ದಾರೆ ಮೊದಲಿಂದ? ಇವೆಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಆಗಿರತಕ್ಕಂಥದ್ದು 20 ಪಾಯಿಂಟ್ ಪ್ರೋಗ್ರಾಮ್ ಮೇಲೆ ಇವ್ರದ್ದೇನು ಹೊಸ ಸ್ಕೀಮ್ ಏನಿದೆ 10 ವರ್ಷದಲ್ಲಿ? ಮೇಕ್ ಇನ್ ಇಂಡಿಯಾ ಎಲ್ಲೈತ್? ಮೇಕ್ ಇನ್ ಇಂಡಿಯಾ ಒಂದು ಸೂಜಿ ಮಾಡ್ಯಾರ ಮೇಕ್ ಇನ್ ಇಂಡಿಯಾದಲ್ಲಿ? ಮೇಕ್ ಇನ್ ಇಂಡಿಯಾದಲ್ಲಿ 10 ವರ್ಷದಲ್ಲಿ ಇವ್ರೇನು ಬಹಳ ದೊಡ್ಡದು ಹೇಳಿದ್ರು. ಎಲ್ಲಿದೆ ಮೇಕ್ ಇನ್ ಇಂಡಿಯಾ? ಮೇಡ್ ಇನ್ ಇಂಡಿಯಾಗೂ ಮೇಕ್ ಇನ್ ಇಂಡಿಯಾ ವ್ಯತ್ಯಾಸ ಇದೆ. ಅಲ್ಲಿಂದ ತಂದು ಸಾಮಾನು ಇಲ್ಲಿ ಅಸೆಂಬಲ್ ಮಾಡಿದ್ರೆ ಮೇಡ್ ಇನ್ ಇಂಡಿಯಾ ಆಗದಲ್ಲ, ಅದು ಅಸೆಂಬ್ಲಿಂಗ್ ಇನ್ ಇಂಡಿಯಾ ಅಂತಾರೆ. ಮೇಕ್ ಇನ್ ಇಂಡಿಯಾ ಬಗ್ಗೆ ಅವ್ರು ಇವತ್ತು ಮಾತನಾಡೋದಲ್ಲ. ಖೇಲೋ ಇಂಡಿಯಾ ಬಗ್ಗೆ ಎಲ್ಲಿತ್ತು ಅವ್ರು ಮಾತಾಡೋದಲ್ಲ. ಸ್ವಚ್ಛ ಭಾರತ್ ಅಭಿಯಾನ ಬಗ್ಗೆ ಮಾತನಾಡ್ತಾರೆ. ಎಷ್ಟು ದುಡ್ಡು ಇಟ್ಟಿದ್ದಾರೆ ಸ್ವಚ್ಛ ಭಾರತ್ ಅಭಿಯಾನಿಗೆ? ಯಾವ ಸ್ಕೀಮ್ಗಳ ಬಗ್ಗೆ ಅವ್ರು ಮಾತನಾಡ್ತಕ್ಕಂಥವ್ರು? ಹೊಸ 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತಾರೆ. ಎಲ್ಲ 100 ಸ್ಮಾರ್ಟ್ ಸಿಟಿ ಹುಬ್ಳಿ ಧಾರವಾಡ ಇಲ್ಲೇ ಐತಲ್ಲ, ನಿಮ್ಮ ಎದುರಿಗೆ ಐತಲ್ಲ. ಸ್ಲಮ್ ಎಷ್ಟದ ನೋಡಿಲ್ಲ ನೀವು? ಹುಬ್ಳಿ ಧಾರವಾಡ ತಾನೆ, ಹುಬ್ಳಿ ತಾನೆ ತಾವಿರೋದು ಸ್ಲಮ್ಗಳು. ಅದ್ರ ಬಗ್ಗೆ ಏನು ಚರ್ಚೆ ಬೇಡ? ಹೊಸ 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಉದ್ಯೋಗಗಳ ಬಗ್ಗೆ ಮಾತನಾಡಿದ್ರು. ಇವತ್ತು 14,70,000 ಕೋಟಿ ಏನು ಸಾಲ ಮನ್ನಾ ಆಗಿದೆ. ಒಬ್ಬ ಸಣ್ಣ ಕೈಗಾರಿಕೆದ ಒಬ್ಬರು ಸಾಲ ಮನ್ನಾ ಆಗಿಲ್ಲ. ಮತ್ತೆ ಇವೆಲ್ಲ ಇಂಪಾರ್ಟೆಂಟ್ ಚರ್ಚೆಗಳು. ವಿಜೇಂದ್ರ ಅವರೇ, ದಯವಿಟ್ಟು ಇದ್ರ ಬಗ್ಗೆನೂ ಚರ್ಚೆ ಮಾಡಿ. ನೀವು ಬಂದು ಪತನ ಆಗದ ಸರ್ಕಾರ ಪತನ ಆಗತ್ತೆ, ಅದಾಗ್ಲಿ ಬಿಡು, ಆಗೋ ಟೈಮಿಗೆ ಆಗ್ತದೆ. ಅದನ್ನ ಹೆಸರು ಹೇಳ್ತೀರಿ ನೀವೆಲ್ಲರೂ ಸೇರಿ. ಪತನ ಆಗ್ಬೇಕಂದ್ರೆ ಆಗ್ತದೆ ಬಿಡ್ರಿ. ಪತನ ನೀವು ಅದ್ ಬಿಟ್ರೆ ಬೇರೇನಿಲ್ಲ. ನೀವು 10 ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಚುನಾವಣೆ ಬರ್ತಾ ಇದೆ. ನೀವು ಇದ್ರ ಬಗ್ಗೆ ಮೂಲಭೂತಗಳು ಚರ್ಚೆ ಮಾಡಬೇಕು. ಈ ದೇಶದಲ್ಲಿ ಬಿಜೆಪಿ ಅನಿವಾರ್ಯ ಅಲ್ಲ, ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಸರ್ಕಾರದ ಕಾರ್ಯಕ್ರಮಗಳು ಬಡವರಿಗೆ ಎಷ್ಟು ಮುಟ್ಟಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನೀವು ಕೂಡ ನಮ್ಮ ಮನವಿ ಇದೆ, ದಯಮಾಡಿ ಆ ಚರ್ಚೆ ಅವರಿಗೂ ಕೇಳಿ. ಸರ್, 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನಾಗಿದೆ ಅಂತ ವಿಜಯದವ್ರು ಕೇಳ್ರಲ್ಲ ಹೋಗಿ. 10 ವರ್ಷದಲ್ಲಿ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಬಗ್ಗೆ 2014-2024 ಇರತಕ್ಕಂಥ ಇವೆರಡು ಸರ್ಕಾರಕ್ಕೆ ಹೋಲಿಸ್ಕೊಂಡು ನೋಡೋಣ. ವಾಜಪೇಯಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಈಗ ಮಾಡಿರ್ತಕ್ಕಂಥ 10 ವರ್ಷದಲ್ಲಿ ವ್ಯತ್ಯಾಸ ನೋಡಿ. ಆಗಿನ ಕಾಲದಾಗ GDP ಗ್ರೋತ್ ಏನಿತ್ತು, ಈಗಿನ ಕಾಲದಾಗ GDP ಗ್ರೋತ್ ಮ್ಯಾನೇಜ್ಮೆಂಟ್ ನೋಡ್ಬೇಕಲ್ಲ. ಮತ್ತೆ ಹೆಂಗ್ ನೋಡೋದು? ಮುಂದದ ಪರ್ಫಾರ್ಮೆನ್ಸ್ ಹೆಂಗ್ ನೋಡೋದು? ಹಿಂದಕ್ಕೆ ಇವತ್ತು ವ್ಯತ್ಯಾಸ ನೋಡ್ಬೇಕಲ್ಲ. ಸೊ ಆ ಪರ್ಫಾರ್ಮೆನ್ಸ್ ಇಲ್ಲ, ಏನಿಲ್ಲ, ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಬರೇ ಟಿವಿಯಾಗಿ ಇವ್ರದೇ ಪ್ರಶ್ನೆ, ಇವ್ರದ್ದು ಹೇಳಿದ್ದೆ ಪ್ರಶ್ನೆಗಳನ್ನ ಉತ್ತರ ಕೊಟ್ಕೊಂಡು ಕುಂದ್ರಣ. ನೀವೊಂದು ಲಿಸ್ಟ್ ಮಾಡ್ಕೊಂಬಿಡಿ. ಯಾರೇ ಬಿಜೆಪಿ ಅವ್ರು ಬಂದ್ರೆ ಈ 10 ಮೂಲ ಪ್ರಶ್ನೆಗಳ ಬಗ್ಗೆ ಮಾತಾಡಿದ್ರೆ ಮುಂದದ ಪ್ರಶ್ನೆ ಮಾತಾಡೋಣ. ನಾವು 10 ಪ್ರಶ್ನೆ ಕೊಡ್ತೀವಿ ನಿಮಗೆ. 14ನೇ ಇಸ್ವಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಮೋದಿ ಸರ್ಕಾರ ಗ್ಯಾರಂಟಿಗಳಾಗಿರ್ಲಿ, ಮೋದಿ ಸರ್ಕಾರ ವಾದಗಳಾಗಿರ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.